ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಆರ್ಸಿ ಬೆನಗಲ್ ಚಾನಲ್ ವೀಕ್ಷಣೆ ಮಾಡುತ್ತಿರುವ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ವಾಹಿನಿಯಲ್ಲಿ ಇವತ್ತು ನಮ್ಮ ಇಲ್ಲಿ ಸೂರಾಲು ಜಡ್ಡು ವೀರಭದ್ರ ಸ್ವಾಮಿ ಒಂದು ದೇವಸ್ಥಾನ ಇದೆ. ಅತ್ಯಂತ ಇತಿಹಾಸ ಇರುವಂತಹ ಕ್ಷೇತ್ರ ಇದು. ಅತ್ಯಂತ ಕಾರಣಿಕ ಶಕ್ತಿ ಇರುವಂತಹ ಕ್ಷೇತ್ರ. ಈಗ ಜೀರ್ಣೋದ್ಧಾರಗೊಂಡು 16 ವರ್ಷವಾಗಿದೆ. 16ನೇ ವರ್ಷ ವದಂತೋತ್ಸವ ಕಾರ್ಯಕ್ರಮ ಮೊನ್ನೆ ಮಂಗಳವಾರ ಏಪ್ರಿಲ್ 22ರಂದು ಅದ್ದೂರಿಯಿಂದ ಮಾಡಿದ್ದಾರೆ. ನಾನು ಕೂಡ ಈ ಕ್ಷೇತ್ರಕ್ಕೆ ಹೋಗಿದ್ದೆ ಮತ್ತು ನನ್ನ ಚಾನಲ್ನಿಂದ ನಾನು ಅಲ್ಲಿ ವಿಡಿಯೋ ಶೂಟ್ ಕೂಡ ಮಾಡಿದ್ದೆ. ಅಲ್ಲಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ನಾರಾಯಣ್ ಸರ್ ಕೂಡ ಒಂದು 4 ಮಾತಾಡಿದ್ರು ಕ್ಷೇತ್ರದ ಬಗ್ಗೆ. ತುಂಬಾ ಇತಿಹಾಸ ಹೊಂದಿರ್ತಕ್ಕ ಕ್ಷೇತ್ರ. ಅದರ ಒಂದು ಸಣ್ಣ ವಿಡಿಯೋ ನಾನು ನಿಮ್ಮ ಮೇಲೀಗ ನಮ್ಮ ವಾಹಿನಿಯಲ್ಲಿ ನಾವು ಈಗ ಪ್ರಸಾರ ಮಾಡ್ತಿದ್ವಿ. ಈ ದೇವಸ್ಥಾನ ಇರುವುದನ್ನು ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನ, ಸೂರಾಲು ಜಡ್ಡು, ಸೂರಾಲು ಕೊಕ್ಕರ್ಣೆ ಅಂಚೆ, ಬ್ರಹ್ಮಾವರ ತಾಲೂಕು, ಉಡುಪಿ ಜಿಲ್ಲೆ ಇಲ್ಲಿ ಇದೆ. ಕ್ಷೇತ್ರದ 16ನೇ ವರ್ಷ ವದಂತೋತ್ಸವ ಕಾರ್ಯಕ್ರಮ ಮೊನ್ನೆ ಅಷ್ಟು ಜರುಗಿತ್ತು. ನಾವೀಗ ಆ ವಿಡಿಯೋವನ್ನು ಪ್ಲೇ ಮಾಡ್ತೇವೆ. ಆ ವಿಡಿಯೋವನ್ನು ಕೊನೆ ತನಕ ನೋಡಿ. ಮತ್ತೆ ನೀವು ಕೂಡ ಆ ಕ್ಷೇತ್ರಕ್ಕೆ ಭೇಟಿ ಕೊಡಿ. ಕಲ್ಲು ಬಂಡೆ ಮೇಲಿರುವಂತಹ ಒಂದು ವೀರಭದ್ರ ಸ್ವಾಮಿಯ ದೇವಸ್ಥಾನ. ಮುಂಚೆ ಒಂದು ಸಣ್ಣ ಗುಡಿ ಇತ್ತು, ಈಗ ದೊಡ್ಡ ಒಂದು ಗುಡಿಯಾಗಿ ಮಾಡಿದ್ದಾರೆ. ಮತ್ತೆ ಅಲ್ಲಿ ವೀರಭದ್ರ ಸ್ವಾಮಿಯ ಒಂದು ಪಾದದ ಒಂದು ಹೆಜ್ಜೆ ಗುರುತು ಕೂಡ ಉಂಟು. ನಾನು ಅದು ಕೂಡ ಇದರಲ್ಲಿ ನಿಮಗೆ ಕೊನೆಯ ಭಾಗದಲ್ಲಿ ನಿಮಗೆ ತೋರಿಸ್ತೇನೆ. ನೀವು ನೋಡಿ, ನೀವು ಕೂಡ ಆ ಕ್ಷೇತ್ರಕ್ಕೆ ಭೇಟಿ ಕೊಡಿ ಅಂತ ಹೇಳ್ತಾ ವಿಡಿಯೋವನ್ನು ಕೊನೆ ತನಕ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಭಕ್ತಾಭಿಮಾನಿಗಳು ಪೇತ್ರಿ, ಕನ್ನಾರು, ಕೊಕ್ಕರ್ಣೆ ಮಾರ್ಗವಾಗಿ ಬರುವಾಗ ಮಾರ್ಗದ ಮಧ್ಯದಲ್ಲಿ ಈ ದೇವಸ್ಥಾನ ನಮಗೆ ಕಾಣಸಿಗುತ್ತದೆ. ಮಾರ್ಗದ ಮಧ್ಯದಲ್ಲಿ ಬಲಭಾಗದಲ್ಲಿ ಈ ದೇವಸ್ಥಾನವನ್ನು ಕಾಣಬಹುದು. ಇವತ್ತು ಇಲ್ಲಿ 16ನೇ ವರ್ಷ ದೇವರ ವದಂತೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. 2 ಕಡೆ ಕೇಸರಿ ಪತಾಕೆ ಹಾಕಿದ್ದಾರೆ. ನೋಡಲು 2 ಕಣ್ಣು ಸಾಲದು. ಅದರ ಮಧ್ಯ ಭಗವದ್ಧ್ವಜ ಹಾರಾಡ್ತಾ ಉಂಟು. ರಮಣೀಯವಾದ ನೋಟ ನೋಡಿ. ಇವತ್ತು ಸಾಯಂಕಾಲ ಇಲ್ಲಿ ಸಾಲಿಗ್ರಾಮ ಮೇಳದವರಿಂದ ಯಕ್ಷಗಾನ ಪ್ರದರ್ಶನವಿದೆ, ಪೌರಾಣಿಕ ಪ್ರಸಂಗ. ಬರುವಂತ ಭಕ್ತಾಭಿಮಾನಿಗಳ ಕೆಳಗಡೆ ಗಾಡಿ ಎಲ್ಲ ಪಾರ್ಕ್ ನೋಡಿ. ಇದೇ ಬಂಡೆಯ ಮೇಲೆ ದೇವಸ್ಥಾನ ನೋಡಿ. ಇಲ್ಲಿ ನೋಡಿ ದೇವಸ್ಥಾನ, ಶ್ರೀ ವೀರಭದ್ರ ದೇವಸ್ಥಾನ ಜಡ್ಡು ಎಂಬುದು ಈ ಊರಿನ ಹೆಸರು. ನೋಡಿ ದೊಡ್ಡ ಬಂಡೆ, ನೋಡಿ ದೊಡ್ಡ ಬಂಡೆ, ದೊಡ್ಡ ಅರೆಕಲ್ ಅಂತ ನಾವು ಹೇಳ್ತೇವೆ. ದೊಡ್ಡ ಬಂಡೆ ನೋಡಿ, ಬಂಡೆ ಕಲ್ಲಿನ ಮೇಲೆ ದೇವಸ್ಥಾನ ನೋಡಿ. ಅಲ್ಲಿ ಕಾಂಕ್ರೀಟ್ ರೋಡ್ ಕೂಡ ಮಾಡಿದ್ದಾರೆ. ಬರುವಂತ ಭಕ್ತಾಭಿಮಾನಿಗಳಿಗೆ ಅಲ್ಲಿ ಮ್ಯಾಟ್ ಹಾಕಿದ್ದಾರೆ. ಯಾಕಂದ್ರೆ ಬಿಸಿಲಿನ ತಾಪಮಾನ ಹೆಚ್ಚಿರುವ ಕಾರಣ ಬರುವಂತ ಭಕ್ತಾಭಿಮಾನಿಗಳು ನೋಡಿ, ಇಲ್ಲಿ ಕೆಳಗಡೆ ಹೋಗ್ಲಿಕ್ಕೆ ಮೆಟ್ಟಿಲಿನ ಅವಸ್ಥೆ ಉಂಟು ನೋಡಿ. ದೇವರ ದರ್ಶನ ನೋಡಿ. ಅಲ್ಲಿ ಅನ್ನಸಂತರ್ಪಣೆ ಕಾರ್ಯಕ್ರಮ ಆಗ್ತಾ ಉಂಟು ನೋಡಿ. ದೊಡ್ಡ ಬಂಡೆ ಕಲ್ಲಿನ ಮೇಲೆ ದೇವಸ್ಥಾನ ಇರುವುದು. ಈ ತರ ದೇವಸ್ಥಾನ ತುಂಬಾ ಕಡಿಮೆ. ತುಂಬಾ ಕಾರಣಿಕ ಕ್ಷೇತ್ರ ಇದು. ವೀರಭದ್ರ ಸ್ವಾಮಿ ನೆಲೆ ನಿಂತ ಕ್ಷೇತ್ರ. ಸಾಕಷ್ಟು ಇತಿಹಾಸ ಹೊಂದಿರತಕ್ಕಂತ ಕ್ಷೇತ್ರ. ಈಗ 16 ವರ್ಷವಾಯಿತು ಜೀರ್ಣೋದ್ಧಾರಗೊಂಡು. ಪರವೂರ ಭಕ್ತಾಭಿಮಾನಿಗಳೆಲ್ಲ ಸೇರ್ಕೊಂಡು ಜೀರ್ಣೋದ್ಧಾರ ಮಾಡಿದ್ದಾರೆ. ದಿನಂಪ್ರತಿ ಪೂಜೆ ಇದೆ ಇಲ್ಲಿ. ಬರುವಂತ ಭಕ್ತಾಭಿಮಾನಿಗಳು ನೋಡಿ, ಭಕ್ತಾಭಿಮಾನಿಗಳು ದೇವರ ದರ್ಶನ ಪಡ್ಕೊಂಡು ಕೆಳಗಡೆ ಬರ್ತಾ ಇದ್ದಾರೆ ಅನ್ನ ಪ್ರಸಾದವನ್ನು ಸ್ವೀಕರಿಸಲು. ನೋಡಿ ಕೆಳಗಡೆ ಬರುವಂತ ಭಕ್ತಾಭಿಮಾನಿಗಳು ಮೆಟ್ಟಿಲಿನ ವ್ಯವಸ್ಥೆ ಮಾಡಿದ್ದಾರೆ. ಯಾಕಂದ್ರೆ ಮಳೆಗಾಲದಲ್ಲಿ ತುಂಬಾ ಒಳ್ಳೆ ಆಗ್ತದೆ. ಯಾಕಂದ್ರೆ ಮಳೆಗಾಲದಲ್ಲಿ ಅರೆಕಲ್ಲು ಜಾರುತ್ತದೆ. ಹಾಗಾಗಿ ಮೆಟ್ಟಿಲು ಮಾಡಿದ ಕಾರಣ ಭಕ್ತಾಭಿಮಾನಿಗಳಿಗೆ ತುಂಬಾ ಹೆಲ್ಪ್ ಆಗ್ತದೆ.
ನೋಡಿ, ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ಜಡ್ಡು ವೀರಭದ್ರ ದೇವಸ್ಥಾನವು ಸುಮಾರು 16 ವರ್ಷದಿಂದ ನಾನು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷನಾಗಿ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಲ್ಲಿ ಏಪ್ರಿಲ್ನಲ್ಲಿ ಉತ್ಸವ ಹಾಗೂ ಆಮೇಲೆ ಚೌತಿಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಚೌತಿ ಬಂದಾಗ ಚೌತಿ ಸಹ ಆಚರಣೆ ಮಾಡ್ತೇವೆ. 2 ಉತ್ಸವ ಇಲ್ಲಿ ಮಾಡ್ತಾ ಇದ್ದೆವು. 2 ಉತ್ಸವ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದೆವು. ಸಾರ್ವಜನಿಕರ ಸಹಕಾರದಿಂದ ಈ ಮಟ್ಟಕ್ಕೆ ದೇವಸ್ಥಾನ ಬೆಳೀಲಿಕ್ಕೆ ಸಾರ್ವಜನಿಕರ ಸಹಕಾರ ಇದ್ದಿದ್ದರಿಂದ ಈ ರೀತಿ ಬೆಳೀತು. ಖಾಲಿ ಹಂಚಿನ ಮಾಡಿ ಸಣ್ಣ ದೇವಸ್ಥಾನ ಇತ್ತು. ಇಲ್ಲಿ ಊರಿನವರು ಸಹಕಾರ ಎಲ್ಲರೂ ಸೇರಿ ಮಾಡಿದ್ರಿಂದ ಈ ದೇವಸ್ಥಾನ ಇಷ್ಟು ಬೆಳೀಲಿಕ್ಕೆ ಸಾಧ್ಯತೆ ಆಯಿತು. ಆದ್ದರಿಂದ ಈ ದೇವಸ್ಥಾನ ಏಳಿಗೆ ಆಗಲಿ, ಎಲ್ಲರ ಆಶೀರ್ವಾದ ಇರಲಿ ಅಂತ ನಾನೆಲ್ಲ ಶ್ರೀದೇವರ ಹತ್ರ ಬೇಡುತ್ತಾ ಈ ಕಾರ್ಯಕ್ರಮ ಮಾಡ್ತಾ ಈ 16ನೇ ವರ್ಷದ ಕಾರ್ಯಕ್ರಮ ಅದ್ದೂರಿಯಲ್ಲಿ ಆಗಬೇಕಂತ ಭಾಳ ಹೋರಾಟದಲ್ಲಿ ಮಾಡ್ತಾ ಇದ್ದೆವು. ಓಕೆ ಸರಿ, ಅಂತ ಇವತ್ತು ಏನೆಲ್ಲ ಕಾರ್ಯಕ್ರಮ ಇದೆ ಸರ್? ಇವತ್ತು ಈಗ ನೋಡಿ, ಈಗ ಕಣಹೋಮ, ಕಲಶಾಭಿಷೇಕ, ದೇವರಿಗೆ ಶಕ್ತಿ ಕೊಡುವುದು, ಆಮೇಲೆ ಮಧ್ಯಾಹ್ನ ಹೇಗೆ ಗೊತ್ತಾ ಮಂಗಳಾರತಿ, ಆಮೇಲೆ ಸಂತರ್ಪಣೆ ಸುಮಾರು 1,000 ಜನಕ್ಕೆ ಸಂತರ್ಪಣೆ. ಅದು ಸಂತರ್ಪಣೆ ಸಾಮಾನ್ಯ ಸಂತರ್ಪಣೆ, ಒಳ್ಳೆ ಊಟ ಮಾಡ್ತೀವಿ ನಾವು. ಹೌದು, ಅನ್ನ ಸಂತರ್ಪಣೆ ನೀವು ಬೇರೆ ಕಟ್ಟಪಟ್ಟ ನಾವು ಅಲಸಂಡೆ ಆಮೇಲೆ ಬದನೆಕಾಯಿ ಹುಳ ಅದೆಲ್ಲ ಹಾಕೋದಿಲ್ಲ. ಶಿಸ್ತುಬದ್ಧವಾಗಿ ಊರು ತೊಂಡೆಕಾಯಿಗೆ ಗೋಡಂಬಿ ಹಾಕಿ ಚಂದದಲ್ಲಿ ಊಟ ಮಾಡಿದವ ತೃಪ್ತಿ ಹೊಂದಬೇಕು ವಿನ ಊಟಕ್ಕಾಗಿ ಬರುವ ವರ್ಗ ಇಲ್ಲ. ಈಗ ಊಟ ಮಾಡಿದ್ದು ತೃಪ್ತಿ ಪಡಬೇಕು. ಅದಕ್ಕೋಸ್ಕರ ಒಳ್ಳೆ ಪಾಯಸ ನನ್ನ ಸಿಸ್ಟಮೇ ಆಗಿ ನಾನು 16 ವರ್ಷದಲ್ಲಿಯೂ ಸಹ ಶಿಸ್ತುಬದ್ಧ ಊಟಕ್ಕಾಗಿ ಯಾರು ಬರುವುದಿಲ್ಲ. ಊಟ ಯಾರಿಗೂ ಬೇಡ, ಎಲ್ಲ ಅವ್ರವ್ರ ಮನೆಯಲ್ಲಿ ಸಂತೃಪ್ತರಿಲ್ಲ. ಅದೇ ನಮ್ದು ಒಳ್ಳೆ ಊಟ. ನೀವು ಊಟ ಮಾಡಿ ಹೋಗಿ 1 ಗಂಟೆಗೆ ಒಳ್ಳೆ ರೀತಿಯ ಊಟ ಉಂಟು. ಸಾಯಂಕಾಲ ನಮ್ಮಲ್ಲಿ ಯಕ್ಷಗಾನ
ರಂಗಪೂಜೋತ್ಸವ, ದರ್ಶನ, ವೀರಭದ್ರ ದರ್ಶನ. ಮುಳ್ಳಿನಲ್ಲಿ ಮೆಟ್ಟಿ ದರ್ಶನ ಮಾಡುವಂತ ಕಾರ್ಯಕ್ರಮ ಎಲ್ಲೂ ಇಲ್ಲ. ವೀರಭದ್ರ ದೇವರು ಬಂದಾಗ ಮುಳ್ಳಿನ ಮೆಟ್ಟು ಉಂಟು, ಆ ಮೆಟ್ಟು ಹಾಕಿ ದೇವ್ರು ನಡೀತಾನೆ ಮುಂದೆ ಹಿಂದೆ. ಅದೊಂದು ವಿಶೇಷತೆ ಇಲ್ಲಿ ವೀರಭದ್ರನಲ್ಲಿ ಮಾತ್ರ. ಆ ಮೆಟ್ಟು ಹಾಕಿ ನಡೆದು ದರ್ಶನ ಮಾಡ್ತಾನೆ. ಜನರು ಕೇಳುವುದಿದ್ರೆ ಕೇಳ್ತಾರೆ, ಇಲ್ದಿರೋದು ನುಡಿ ಕೊಡ್ತಾರೆ, ಒಳ್ಳೇದಾಗಲಿ ಅಂತ ಹೇಳ್ತಾರೆ. ದರ್ಶನ ಮಾಡಿ ಮುಗ್ದ ಮೇಲೆ ರಂಗಪೂಜೆ ಎಲ್ಲ ನಡೀತದೆ. ನಡೆದು ಆಮೇಲೆ ಯಕ್ಷಗಾನ ಕಾರ್ಯಕ್ರಮ ಮಾಡಿ ಒಳ್ಳೆ ಮೇಳ ಹಾಕಿದ್ದೆವು. ಸಾಲಿಗ್ರಾಮ 90,000 ಅದಕ್ಕೆ. ಆದರೆ ಜನರಿಗೆ ಅತಿ ನೆಮ್ಮದಿಯಾಗುವ ಒಂದು ಕಾರ್ಯಕ್ರಮ ನಮ್ಮದು. ಸಾರ್ವಜನಿಕರಿಂದ ಆಗಬೇಕು ವಿನ ನಮ್ಮಿಂದ ಏನಲ್ಲ. ನಾನು ಮುಂದೆ ಹೋಗಿ ಮಾಡ್ತಾ ಇದ್ದೇನೆ. ಅವನ ವೀರಭದ್ರನ ಅನುಗ್ರಹ. ನಮ್ಮಲ್ಲಿ ಸೂರಾಲು ಸಹ ಮೊನ್ನೆ ಉತ್ಸವ ಆಯಿತು. ಸೂರಾಲು ಉತ್ಸವವು ನಾವು ಸಹ ಭಾಗಿಯಲ್ಲಿಂದ. ನನ್ನ ಮನೆಯೂ ಸೂರಾಲೆ. ಅದರಿಂದ ಒಳ್ಳೆ ರೀತಿ ನಡೀಲಿ, ದೇವರು ಒಳ್ಳೇದು ಮಾಡಲಿ. ಆಯ್ತು, ತುಂಬಾ ಖುಷಿ ಆಯ್ತು. ನಾನು KEP ಎಂಪ್ಲಾಯ್, NASSCOM ರಿಟರ್ನ್. ನಿಮ್ಮ ಉಡುಪಿ ವಲಯ ಬೈಂದೂರಿನ ಸುಮಾರು ಎಲ್ಲಾ ಬದಿಯಲ್ಲೂ ಇದ್ದೆ. ಬೈಂದೂರು ನಿಮ್ಮ ಗಡಿ. ನಾನು 42 ವರ್ಷ ಇದ್ದೆ. 68ಕ್ಕೆ ಹೋಗಿದ್ದೇನೆ. ಮೊನ್ನೆ 2010ಕ್ಕೆ ರಿಟೈರ್ಡ್ ಆದ. ಆದರೆ ನನ್ನ ಪರಿಚಯ KEP ನಾರಾಯಣ ಅಂದ್ರೆ ಯಾರು ಕೇಳಿದ್ರು ಹೇಳ್ತಾರೆ. ನೀವು ಉಡುಪಿ ಕೇಳಿ, ಸಾಲಿಗ್ರಾಮ ಕೇಳಿ, ಉಡುಪಿ ಕೇಳಿ, ಶಾಸ್ತ್ರಾರ್ಥ ಕೇಳಿ, ಬೈಂದೂರು ಕೇಳಿ, ಕುಂದಾಪುರ ಕೇಳಿ, ಎಲ್ಲರೂ ನನ್ನ ಪರಿಚಯ ಇಲ್ದರೆ ಹಳೆ ತಲೆಮಾರಿಗೆ ಮಾತ್ರ, ಹೊಸ ತಲೆಮಾರಿಗೆ ಪರಿಚಯ ಇಲ್ಲ. ನೆನಪೋಗಿದ್ದೆ. ನಾನು ರಿಟೈರ್ಡ್ ಆಗಿ 16ನೇ ವರ್ಷ ಇದೆ. ಅದು ಒಳ್ಳೆ ರೀತಿ ದೇವರ ಪ್ರಸಾದ ಸಿಗ್ತಿದೆ ನಮಗೆ ಪೆನ್ಷನ್. ಅದು ಮಾತಾಡಿ ದೇವಸ್ಥಾನ ಕೆಲಸ ಎಲ್ಲ. ಸರ್, ಇಲ್ಲಿ ಒಂದು ಅರಕಲ್ ಮರ ಒಂದು ವೀರಭದ್ರ ದೇವರ ಒಂದು ಹೆಜ್ಜೆ ಗುರುತು ಇದೆ ಅಂತ ಪ್ರತೀತಿ ಇದೆ ಸರ್. ಅದ್ರ ಬಗ್ಗೆ ಏನು ಸರ್? ಅದು ಹಿಂದಿನ ನಮ್ಮ ತಲೆಮಾರಿನವ್ರು ಹೇಳ್ತಾ ಇದ್ರು, ವೀರಭದ್ರ ದೇವರು ಕರ್ಜೆ ಹತ್ತಿರ ಕಡಂಗೋಡಿನ ಹತ್ರ ಒಂದು ಹೆಜ್ಜೆ ಗುರುತು ಉಂಟು. ನಾನು ನೋಡಿದ್ದೆ. ಕಡಂಗೋಡು ಅದು ಮಜ್ಜಿಗೆ ಕಟ್ಟೆ ಅಂತ, ಅಲ್ಲಿ ಒಂದು ಹೆಜ್ಜೆ ಗುರುತು ಉಂಟು. ಅದು ಎಡಬದಿದು, ಇದು ಬಲಬದಿಯ ಗುರುತು. ಸ್ವಲ್ಪ ವ್ಯತ್ಯಾಸ, ಎಡಬಲ ಆಗ್ಬೋದು. ಅಲ್ಲಿ ಒಂದು ಗುರುತು, ಇಲ್ಲಿ ಗುರುತು. ವೀರಭದ್ರ ಅಲ್ಲಿಂದ ಬಂದು ಕಾಲು ಹಾಕಿ ಇಲ್ಲಿ ಬಂದು ಕಲ್ಲು ಮೇಲೆ ಕಾಲು ಹಾಕಿ ಇಲ್ಲಿ ಬಂದು ನಿಂತಿದ್ದ ಅಂತ ಪ್ರತೀತಿ. ವಿನಯ ನನಗೆ ಗೊತ್ತಿಲ್ಲ. ಅಂದ್ರೆ ಹೆಜ್ಜೆ ಗುರುತು ಇದ್ದರೆ ನಾನು ನಂಬ್ತೇನೆ. ಈಗಲೂ ತೋರ್ತಿಲ್ಲ, ಹೆಜ್ಜೆ ಗುರುತು ತೋರಿಸ್ತೇನೆ ನಿಮ್ಗೆ. ಈಗ ಬಹಳ ಒಳ್ಳೇದು ಉಂಟು ಹೆಜ್ಜೆ ಗುರುತು. ಅಲ್ಲಿ ಒಂದು ಹೆಜ್ಜೆ ಗುರುತು ಉಂಟು. ಅದು ನಾವು ಕರ್ಕೆಗೆ ಹೋಗುವಾಗ ನೋಡ್ತಾ ಇದ್ದೆವು. ಆ ಹೆಜ್ಜೆ ಗುರುತು ಉಂಟು. ಮತ್ತೆ ಹೆಜ್ಜೆ ಗುರುತು ಕೆತ್ತಿ ಮಾಡ್ಲಿಕ್ಕೆ ಆಗುದಿಲ್ಲ, ನೈಜತೆ ಉಂಟು ಅದಕ್ಕೆ. ಜಸ್ಟ್ ನೋಡಿ ನೀವು ಅಲ್ಲಿ ಕೆಳಗೆ ಉಂಟು. ಆಯ್ತಾ? ತಮ್ಮ ಹೆಸರು ಹೇಗೆ? ರವಿಚಂದ್ರ ಬೆನ್ಗಲ್ಲ. ಸರಿ ಸರಿ, ಓಕೆ, ಆಯ್ತು ಆಯ್ತು ಆಯ್ತು. ನೋಡಿ ವೀಕ್ಷಕರೇ, ಇದೇ ಹೆಜ್ಜೆ ಗುರುತು. ಒಂದು ಹೆಜ್ಜೆ ಗುರುತು ಕಡಂಗುಡು ಎಂಬ ಊರಿನಲ್ಲಿದೆ. ಅಲ್ಲಿಂದ ಹಾರಿ ಇಲ್ಲಿ ಇಳಿಯುವಾಗ ಇಟ್ಟಂತ ಪಾದದ ಒಂದು ಹೆಜ್ಜೆ ಗುರುತು. ನೋಡಿ ವೀಕ್ಷಕರೇ, ಅತ್ಯಂತ ಕಾರಣಿಕ ಇರುವಂತ ಕ್ಷೇತ್ರ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನ, ಸೂರಾಲು ಜಡ್ಡು.